ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಟೆಂಡರ್ನಲ್ಲಿ ಅಕ್ರಮ ಆಗಿದೆ, ಇದರಲ್ಲಿ ಸುರೇಶ್ ಕುಮಾರ್ ಅವರು ಕೂಡ ಭಾಗಿ ಅನ್ನೋದು ಕಾಂಗ್ರೆಸ್ನ ಆರೋಪ. 300 ಕೋಟಿಯ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ಸೂರ್ಯ ಮುಕುಂದರಾಜ್ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಈಗ ರಾಜಾಜಿನಗರ ಶಾಸಕರು ಭಾಗಿಯಾದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಗಿದೆ, ಜಟಾಪಟಿಯೂ ಕೂಡ ಆಗಿದೆ. ಕೊನೆಗೆ ಪೊಲೀಸರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ತಡೆದಿದ್ದಾರೆ. ಮೊನ್ನೆ ಸೂರ್ಯ ಮುಕುಂದರಾಜ್ ಮತ್ತು ಕಾಂಗ್ರೆಸ್ನ ಇತರೆ ನಾಯಕರು ಸುರೇಶ್ ಕುಮಾರ್ ಅವರ ವಿರುದ್ಧ ಆರೋಪವನ್ನು ಮಾಡಿ ದೂರು ಕೊಟ್ಟಿದ್ರು. ರಾಜಾಜಿನಗರ ವ್ಯಾಪ್ತಿಯಲ್ಲಾಗುವಂತ ಕಾಮಗಾರಿಗಳಿಗೆ ತಮಗೆ ಬೇಕಾದವರಿಗೆ ಟೆಂಡರ್ ಕೊಡಿಸಿದ್ದಾರೆ ಸುರೇಶ್ ಕುಮಾರ್. ಈಗ ಪ್ರತಿಭಟನೆ ಮಾಡ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರು. ನಮ್ಮ ಆಳುವ ಪಕ್ಷದ ಕೆಲವರು ಬಂದು ನಮ್ಮ ಇವತ್ತು ಜನಸೇವಕ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿ ಸಾಮಾನ್ಯ ನಾಗರಿಕರು ಬರದೇ ಇರೋದಕ್ಕೆ ಇವತ್ತು ತಮ್ಮ ಪೌರುಷ ತೋರಿಸಿದ್ದಾರೆ. ಈಗಾಗಲೇ ಅವರು ಲೋಕಾಯುಕ್ತದಲ್ಲಿ ನನ್ನ ಬಗ್ಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ನಾನು 300 ಕೋಟಿ ರೂಪಾಯಿ ನಷ್ಟನ ಉಂಟು ಮಾಡಿದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ಅವರು ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಕಾನೂನು ಘಟಕದ ಒಬ್ಬ ವ್ಯಕ್ತಿ ಈ ದೂರನ್ನು ಅಲ್ಲಿ ಹೋಗಿ ಕೊಟ್ಟಿದ್ದಾರೆ. ನಾನು ಅದು ಗೊತ್ತಾದಾಗಲೇ ನಾನು ಹೇಳಿದ್ದೀನಿ, ಈ ದೂರಿನ ಹಿನ್ನೆಲೆಯಲ್ಲಿ ನಂಗೆ ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾನೇ ಹೋಗಿ ಲೋಕಾಯುಕ್ತಕ್ಕೆ ನನ್ನ ಎಲ್ಲ ಅಂಶಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಅಂಶಗಳನ್ನ ರೆಡಿ ಮಾಡ್ತೀನಿ. ಸೊ ದೂರು ಕೊಟ್ಟ ಮೇಲೆ ಅಲ್ಲಿ ಇತ್ಯರ್ಥ ಆಗಬೇಕು. ಹೀಗೆ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಅಂತ ಕಾನೂನು ಹೇಳುತ್ತೆ. ಇವ್ರಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಯಾಕೆ ಬಿಟ್ಟರು ನಮಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಇವತ್ತು ಜನಸಾಮಾನ್ಯರು ಪ್ರತಿ ಸೋಮವಾರ ಇಲ್ಲಿ ಕಾಯ್ತಾಯಿದ್ರು, ಬಂದು ತಮ್ಮದು ಕಷ್ಟಗಳು ಹೇಳ್ಕೊಳ್ಬೇಕಂತ. ಆ ಒಂದು ಕಷ್ಟ ಪರಿಹಾರದ ಏನೋ ಒಂದಿತ್ತು ಅವ್ರಿಗೆ, ಆ ಸಾಮಾನ್ಯರಿಗೆ, ಅದಕ್ಕೂ ಕೂಡ ಕಲ್ಲು ಹಾಕಿರೋ ಒಂದು ಖ್ಯಾತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.